ಈ ಒಂದು ಕನ್ನಡ ಚಿತ್ರದ ಹೀರೋಗಳಾಗಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಆ್ಯಕ್ಟ್ ಮಾಡಬೇಕಾಗಿತ್ತು. ಯಾವುದ ಕನ್ನಡ ಮೂವಿ ಬನ್ನಿ ನೋಡೋಣ. ನಾವಿವತ್ತು ಮಾತಾಡ್ತಾ ಇರೋದು ಉಪೇಂದ್ರ ಮತ್ತು ಪ್ರಭುದೇವ ಅವರ ನಟನೆಯ H2O ಕನ್ನಡ ಚಿತ್ರ. ಆ ಒಂದು ಕಾಲಘಟ್ಟದಲ್ಲಿ ಈ ಪಿಕ್ಚರು ತುಂಬಾ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು. ಯಾಕೆ ಅಂತಂದರೆ ಈ ಪಿಕ್ಚರು ಸಿಂಬಾಲಿಕ್ ಆಗಿ ತಮಿಳುನಾಡು ಮತ್ತು ಕರ್ನಾಟಕ ನಡುವೆ ಇರುವಂತಹ ಕಾವೇರಿ ಸಮಸ್ಯೆಯ ಬಗ್ಗೆ ಆಗಿತ್ತು. ಈ ಚಿತ್ರದ ವಿಶೇಷತೆ ಏನಪ್ಪ ಅಂತಂದರೆ, ಒಂದು ಊರಿನ ಜನ ಕನ್ನಡ ಮಾತಾಡಿದ್ರೆ ಇನ್ನೊಂದು ಊರಿನ ಜನ ತಮಿಳು ಮಾತಾಡ್ತಾ ಇರ್ತಾರೆ. ಅದೇ ರೀತಿ ಈ ಚಿತ್ರನ ಚಿತ್ರೀಕರಿಸಿದ್ರು. ಆದರೆ ಚಿತ್ರ ಬಿಡುಗಡೆ ಆದ ನಂತರ ಸ್ವಲ್ಪ ವಿವಾದ ಆದ ನಂತರ ಪ್ರೊಡ್ಯೂಸರ್ ಏನು ಮಾಡಿದ್ರು, ಇದನ್ನು ಮತ್ತೆ ಕನ್ನಡಕ್ಕೆ ಡಬ್ ಮಾಡಿ, ಅಂದರೆ ತಮಿಳಲ್ಲಿ ಏನೇನಿತ್ತು ಆ ಪೋರ್ಷನ್ಗಳನ್ನ ಕನ್ನಡಕ್ಕೆ ಡಬ್ ಮಾಡಿ ಮತ್ತೆ ರಿಲೀಸ್ ಮಾಡಿದ್ರು. ಆದರೆ ಕೆಲವೊಂದು ಗೊಂದಲಗಳಿಂದ ಹಾಗೆ ವಿವಾದಗಳಿಂದ ಈ ಚಿತ್ರ ಅಷ್ಟರ ಮಟ್ಟಿಗೆ ಗಳಿಕೆಯನ್ನು ಕಾಣಲಿಲ್ಲ. ಬಟ್ ಉಪೇಂದ್ರ ಅವರ ಕೆರಿಯರಲ್ಲಿ ದಿ ಬೆಸ್ಟ್ ಸಿನಿಮಾ ಇದು. ಈ ಸಿನಿಮಾ ಕಥೆ ಏನಪ್ಪ ಅಂತಂದರೆ, ಕಾವೇರಿ ಅನ್ನೋ ಹುಡುಗಿನ ಹೊನ್ನೂರು ಮತ್ತು ಚೆನ್ನೂರಿನ ಇಬ್ಬರು ಹುಡುಗರು ಲವ್ ಮಾಡ್ತಾ ಇರ್ತಾರೆ. ಪ್ರಭುದೇವ ಅವರು ತಮಿಳ್ನಾಡನ್ನ ರೆಪ್ರೆಸೆಂಟ್ ಮಾಡ್ತಾ ಇರ್ತಾರೆ, ಉಪೇಂದ್ರ ಅವರು ಕರ್ನಾಟಕನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅಂದರೆ ಒಬ್ಬರು ತಮಿಳು ಮಾತಾಡ್ತಾ ಇರ್ತಾರೆ, ಒಬ್ಬರು ಕನ್ನಡ ಮಾತಾಡ್ತಾ ಇರ್ತಾರೆ. ಇವರಿಬ್ಬರು ಪ್ರೀತಿ ಮಾಡ್ತಾ ಇರೋ ಕಾವೇರಿ ಹುಡುಗಿ ಯಾರಿಗೆ ಸಿಗ್ತಾರೆ ಅನ್ನೋದೇ ಈ ಚಿತ್ರದ ಕ್ಲೈಮ್ಯಾಕ್ಸು. ಈ ಕ್ಲೈಮ್ಯಾಕ್ಸಲ್ಲಿ ಕಾವೇರಿ ಸಮಸ್ಯೆಯನ್ನು ಯಾರೂ ಕೂಡ ಬಗೆಹರಿಸೋಕ್ಕಾಗಲ್ಲ ಅಂತ ಸಿಂಬಲ್ ಆಗಿ ತೋರಿಸೋದಕ್ಕೆ ಎರಡು ಸಯಾಮಿಗಳನ್ನ ಕರೆಸ್ತಾರೆ. ಈ ಚಿತ್ರ ಕನ್ನಡ ಮತ್ತು ತಮಿಳಲ್ಲಿ ಇತ್ತು ಅಂತ ನಿಮ್ಗೇನಾದ್ರು ಗೊತ್ತಿತ್ತಾ? ಗೊತ್ತಿಲ್ಲ ಅಂತಂದರೆ ಈಗಲೇ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ನೆಚ್ಚಿನ ಉಪೇಂದ್ರ ಪಿಕ್ಚರ್ ಯಾವುದು ಅಂತ ಕಮೆಂಟ್ ಕೂಡ ಮಾಡ್ಬೋದು.